ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 33 ದಿನಗಳಾಗಿವೆ. ಜೈಲಿನಿಂದ ದರ್ಶನ್ ಬೇಗ ಬಿಡುಗಡೆ ಆಗಲಿ ಅಂತ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ನವಚಂಡಿಕಾ ಹೋಮ ಮಾಡಿಸಿದ್ದಾರೆ. ಕಾನೂನು ಹೋರಾಟದಲ್ಲಿ ಜಯ ಸಿಗಲಿ ಅಂತ ಅರ್ಚಕ ನರಸಿಂಹ ಅಡಿಗ ನೇತೃತ್ವದಲ್ಲಿ ನವಚಂಡಿಕಾ ಹೋಮ ಪಾರಾಯಣ ನಡೆದಿದೆ. ಚಂಡಿಕಾ ಯಾಗವನ್ನು ಯಾವಾಗ ಮಾಡಬೇಕು ಅಂತ ಹೇಳ್ತಾ ರಾಜದ್ವಾರೆ ಸ್ಮಶಾನೆ ಚ ವಿವಾದೇ ಶತ್ರು ಸಂಕಟೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ರಾಷ್ಟ್ರಗಳ ನಡುವೆ ಸಂಘರ್ಷ ಏರ್ಪಟ್ಟಾಗ, ದೇಶದಲ್ಲಿ ಕ್ಷೋಭೆ ಉಂಟಾದಾಗ, ಅಥವಾ ಯಾವುದೇ ಒಂದು ಭಯದ ವಾತಾವರಣ ನಿರ್ಮಾಣವಾದಾಗ, ಇಂತಹ ಸಂಕಟಗಳ ಕಾಲದಲ್ಲಿ ಆ ಭಗವತಿಯನ್ನು ಉಪಾಸನೆ ಮಾಡಿದರೆ ಎಲ್ಲ ಕಷ್ಟವನ್ನು ಆ ಸರ್ವೇಶ್ವರಿ ಪರಿಹಾರ ಮಾಡಿ ನಮಗೆ ಆನಂದವನ್ನು ಅನುಗ್ರಹಿಸ್ತಾಳಂತೆ. ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯನ್ನು ಆಚಾರ್ಯ ಶಂಕರರು ಪ್ರತಿಷ್ಠಾಪನೆ ಮಾಡುತ್ತಾರೆ. ಆಕೆ ಸ್ವರ್ಣರೇಖ ಅಂಕಿತೆ. ಅವಳ ಸನ್ನಿಧಾನದಲ್ಲಿ ನಡೆಸುವಂತಹ ಆರಾಧನೆಗೆ ವಿಶೇಷವಾದಂತಹ ಫಲ ಇದೆ. ಇನ್ನು ಚಂಡಿಕಾ ಯಾಗವನ್ನು ನಡೆಸಿದರೆ ಅದರ ಜೊತೆಯಾಗಿ ಸುವಾಸಿನಿ ಪೂಜನ, ಅನ್ನದಾನಾದಿ ಸತ್ಕರ್ಮಗಳನ್ನು ನಡೆಸಿ ಆ ಚಂಡಿಕಾ ಯಾಗವನ್ನು ಸಂಪನ್ನಗೊಳಿಸಲಾಗುತ್ತದೆ. ಆದ್ದರಿಂದ ಮಾಡುವಂತಹ ಯಾಗವೇ ಮೊದಲಾದ ಸತ್ಕರ್ಮಗಳಿಂದ ಭಗವತಿಯ ಅನುಗ್ರಹ ಪ್ರಾಪ್ತವಾಗಿ ನಮಗೆ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ, ಲೋಕಕ್ಕೆ ಮಂಗಲವಾಗಲಿ ಅಂತ ಪ್ರಾರ್ಥಿಸೋಣ. ನಮಸ್ಕಾರ. ಇತ್ತ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಸಹೋದರ ದಿನಕರ್ ತೂಗ್ದಿ ಭೇಟಿ ನೀಡಿದ್ದಾರೆ. ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಆದಷ್ಟು ಬೇಗ ಸಂಕಷ್ಟದಿಂದ ಪಾರಾಗಲಿ ಅಂತ ತಾಯಿ ಚಾಮುಂಡಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ವೇಳೆ ದಿನಕರ್ ಜೊತೆ ನಟ ಚಿಕ್ಕಣ್ಣ ಕೂಡ ಇದ್ರು. ಒಂದೆಡೆ ದಿನಕರ್ ತೂಗ್ದೀಪ್ ಚಿಕ್ಕಣ್ಣ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರೆ, ಮತ್ತೊಂದೆಡೆ ಹಲವು ಅಭಿಮಾನಿಗಳು ಕೂಡ ಚಾಮುಂಡೇಶ್ವರಿ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಭಿಮಾನಿಗಳು ಬೆಟ್ಟ ಹತ್ತಿ ದರ್ಶನ್ ಬಿಡುಗಡೆಗಾಗಿ ದೇವಿಗೆ ಹರಕೆ ಹೊತ್ತುಕೊಂಡಿದ್ದಾರೆ. ದರ್ಶನ್ ಮೇಲಿನ ಅಭಿಮಾನಕ್ಕಾಗಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ ಕಣ್ಣೀರಿಡ್ತಾ ಇದೆ. ಕುಟುಂಬಗಳ ಪರಿಸ್ಥಿತಿ ನೆನೆದು ಆರೋಪಿ ಅನುಕುಮಾರ್, ರಾಘವೇಂದ್ರ ಕಣ್ಣೀರ್ ಹಾಕಿದ್ದಾರೆ. ತಂದೆಯನ್ನ ಕಳ್ಕೊಂಡಿರುವ ಅನುಕುಮಾರ್, ತಾಯಿಯ ಸಾವಿನ ನೋವಿನಲ್ಲಿರುವ ರಾಘವೇಂದ್ರ ಕಣ್ಣೀರಿಡ್ತಿದ್ದಾರೆ. ವಿನಯ್ ಅಂಡ್ ಟೀಮ್ ಕೂಡ ಟೆನ್ಷನ್ ಆಗಿದ್ದು ದರ್ಶನ್ ಜೊತೆ ಮಾತನಾಡ್ತಿಲ್ವಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ. ಮನೆಯೂಟಕ್ಕೆ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ 24ನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ. ಹೀಗಾಗಿ ಜೈಲಲ್ಲಿರುವ ದರ್ಶನ್ಗೆ ಸದ್ಯ ಜೈಲೂಟವೇ ಫಿಕ್ಸ್ ಆಗಿದೆ. ಇವೆಲ್ಲದರ ಮಧ್ಯೆ ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗಿದ್ದ ರಿಟ್ ಅರ್ಜಿಯ ವಿಚಾರಣೆ ಇದೇ ಜುಲೈ 29ಕ್ಕೆ ನಡೆಯಲಿದ್ದು, ಕೋರ್ಟ್ ಏನ್ ಹೇಳುತ್ತೆ ಅನ್ನುವ ಕುತೂಹಲ ಮೂಡಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸಕ್ಕೆ ನಟ ವಿನೋದ್ ರಾಜ್ ಭೇಟಿ ನೀಡಿದ್ರು. ಮನೆಯೊಳಗೆ ಬಂದ ತಕ್ಷಣ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಕಾಲಿಗೆ ನಮಸ್ಕರಿಸಿದ್ದಾರೆ. ಬಳಿಕ ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ. ಪತ್ನಿ ಸಹನಾ ಹೆಸರಿಗೆ 1 ಲಕ್ಷದ ಚೆಕ್ ಬರೆದು ಕೊಟ್ಟಿದ್ದಾರೆ. ಈ ವೇಳೆ ಚೆಕ್ ಪಡೆದು ರೇಣುಕಾಸ್ವಾಮಿ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿಯಾದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ನಟ ವಿನೋದ್ ರಾಜ್, ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡು ನೋವಿನಲ್ಲಿದ್ದಾರೆ. ಇಂತಹ ಘಟನೆಗಳು ನಡೆಯಬಾರದಿತ್ತು. ಕಲಾವಿದರು ಒಳ್ಳೆಯದನ್ನೇ ಜನರಿಗೆ ಕೊಡಬೇಕು. ನಮ್ಮತನ ಕಳೆದುಕೊಂಡಾಗ ಇಂತಹ ಘಟನೆಗಳು ನಡೆಯುತ್ತೆ ಅಂತ ದರ್ಶನ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೊಡೆದ್ರೆ ಆಯಿತು, ಪರವಾಗಿಲ್ಲ, ಕ್ಷಮಿಸ್ಬಿಡಿ ನನ್ನ ಅಂತ ಕೇಳ್ಬೋದು. ನಾವು ಕ್ಷಮೆ ಕೇಳಿದ್ರು, ನಾವು ಸಾಂತ್ವನ ಹೇಳಿದ್ರು, ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗುತ್ತೆ ನಾವು. ಸರ್, ದರ್ಶನ್ ಭೇಟಿ ಆದ ನಂತರ ನಿಮ್ಮ ಮನೆ ವಿಸಿಟ್ ಏನು ಇಲ್ಲ ರೀ, ಅದೊಂಥರ ನೋವು. ಇದು ಇನ್ನೂ ಭಯಂಕರವಾದ ನೋವು. ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹೆಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಕೆಟ್ಟು ಹೋಗಿದೆ. ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸಿನವ್ರು ಪಾಪ. ಆಮೇಲೆ ಗರ್ಭಿಣಿಯಾಗಿದ್ದಾರೆ. ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿ ಅದರಿದ್ದಾರೆ. ಈಗ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಅದು ಕೈ ಕಟ್ಟಿಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ, ಕೆರ್ಕೊಂಡ್ಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದೆಂಥ ನರಕರಿ ಅದು. ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ, ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ, ಮಾತಾಡೋಕ್ಕೆ ಅವಕಾಶಗಳು ಇದ್ದರೆ ಹೋಯ್ತಲ್ಲ. 5 ಜನ 5 ಇದನ್ನು ಅವ್ರು ನನ್ನನ್ನು ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಪಾವುಕರು ಹಾಕ್ಬಿಟ್ಟು ತಪ್ಕೊಂಡ್ಬಿಟ್ಟು ಅಣ್ಣ ಹೇಗಿದೆಯಣ್ಣ, ಏನಣ್ಣ, ಬಂದ್ಯಣ್ಣ, ನೀವು ಬಂದ್ಯಣ್ಣ ನಾನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿನೂ ಅದೇ ಥರ ಸುತ್ತ ನಿಮ್ಮ ಅಮ್ಮನ ನೋಡಿದ್ದೀವಿ,
ಎರಡೆರಡು ಸರಿ ಮುಳುಗಿಸ್ತೀವಿ ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು, ನಾವು ಅಭಿನಯ ಮಾಡೋಕ್ಕೆ ನಾವು ಭಾಳ ಕಲ್ತವ್ರು. ಏನು ಸರ್ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ, ಹೊಟ್ಟೆ ಹುಡುಗೋಗುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ? ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಇದೇ ವೇಳೆ ಮಾತನಾಡಿದ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್, ನಾವು ತುಂಬಾ ನೊಂದಿದ್ದೇವೆ, ನಮಗೆ ಯಾರೂ ಇಲ್ಲ, ತಪ್ಪಿತಸ್ಥರು ಯಾರು ಅಂತ ಗೊತ್ತಿಲ್ಲ, ಯಾರೇ ಇದ್ರೂ ಕೂಡ ಶಿಕ್ಷೆ ಆಗಲಿ ಅಷ್ಟೇ, ನಮ್ಮ ಸೊಸೆಗೆ ಒಂದು ಖಾಯಂ ನೌಕರಿ ಕೊಡಿ ಅಂತ ಸರ್ಕಾರವನ್ನ ಮನವಿ ಮಾಡಿಕೊಂಡಿದ್ದಾರೆ. ಜೈಲಲ್ಲಿರೋ ನಟ ದರ್ಶನ್ ಫಿಟ್ನೆಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನ್ಯೂಸ್ 18ಗೆ ಜಿಮ್ ರವಿ ಅವರ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಅವರು 30 ವರ್ಷಗಳಿಂದ ಜಿಮ್ ಮಾಡ್ತಿದ್ದಾರೆ. ಈಗ ಜೈಲಲ್ಲಿರೋದ್ರಿಂದ 6 ತಿಂಗಳು ವರ್ಕೌಟ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೂ ಏನು ಸಮಸ್ಯೆ ಆಗೋದಿಲ್ಲ. ಅವರ ದೇಹ ದರ್ಶನ್ ಅವರನ್ನ ಆಕ್ಟಿವ್ ಆಗಿರುವ ತರಹ ಮಾಡುತ್ತೆ. ಸದ್ಯಕ್ಕೆ ವರ್ಕೌಟ್ ಮಾಡದೇ ಇರೋದಕ್ಕೆ ಸಣ್ಣ ಆಗಬಹುದು, ಆದ್ರೆ ಅದರಿಂದ ಸಮಸ್ಯೆ ಏನೂ ಆಗಲ್ಲ. ಅವರು ಜೈಲಿನಿಂದ ಹೊರಗೆ ಬಂದು 3 ತಿಂಗಳು ಜಿಮ್ ಮಾಡಿದ್ರೆ ಮತ್ತೆ ಮೊದಲಿನ ತರಾನೇ ಆಗ್ತಾರೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನನಗಂತೂ ಅವ್ರಿಗೆ ವ್ಯಾಯಾಮ ಮಾಡೋಕ್ಕೆ ಜಿಮ್ ಸಿಗಲಿಲ್ಲ ಅಥವಾ ವೆಯ್ಟ್ಸ್ ಟ್ರೈನಿಂಗ್ ಸಿಗಲಿಲ್ಲ ಅಂದಾಗ ಅವರು ಯೋಚನೆ ಮಾಡದಿದ್ರು ಅವ್ರ ಬಾಡಿ ಯೋಚನೆ ಮಾಡುತ್ತೆ. ಅದಕ್ಕೆ ಫ್ರೀ ಎಕ್ಸರ್ಸೈಸ್ ಮಾಡೋಕ್ಕೆ ಅದನ್ನ ತಾನು ತೊಡಗಿಸ್ಕೋತದೆ. ಸೊ ಏನಪ್ಪ ಅಂದರೆ ಮಸಲ್ಸು ಡೌನ್ ಆಗ್ಬೋದು ಅಷ್ಟೇ, ಮಸಲ್ಸ್ ಅಲ್ಲೇ ಇರ್ತದೆ, ಮಸಲ್ಸ್ ಶೇಪ್ ಕಡಿಮೆ ಆಗ್ಬೋದು ಅಷ್ಟೇ ಹೊರತು ಮಸಲ್ಸ್ ಅಲ್ಲೇ ಇರ್ತದೆ. 6 ಮಂತ್ ಟೈಮ್ ಇರ್ತದೆ. ಯಾಕಂದ್ರೆ ಇಷ್ಟು ವರ್ಷ ಅವ್ರು ಮಾಡಿದ್ರಲ್ಲ, ಇಷ್ಟು ವರ್ಷ ಮಾಡಿ ಹೋಗಿರೋದ್ರಿಂದ 6 ತಿಂಗಳವರೆಗೂ ಅವ್ರು ಯಾವುದೇ ರೀತಿ ತೊಂದರೆ ಆಗಲ್ಲ, ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಆಗಲ್ಲ. ಇಷ್ಟು ದೊಡ್ಡ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತವಾಗಿ 11 ದಿನಗಳು ಕಳೆದಿವೆ. ಇವತ್ತು ಕೂಡ ಡ್ರೋನ್ ಕಾರ್ಯಾಚರಣೆ ನಡೆಯಿತು. ಸ್ಥಳೀಯ ಮುಳುಗು ತಜ್ಞರನ್ನ ಕರೆಸಿ ಹುಡುಕಾಟ ನಡೆಸಲಾಯಿತು. ಜೊತೆಗೆ ಡ್ರೋನ್ ಡಿಟೆಕ್ಟ್ ಮಾಡಿದ ಜಾಗದಲ್ಲಿಯೇ ಮಣ್ಣು ಅಗೆಯುವ ಕಾರ್ಯ ಮಾಡಲಾಯಿತು. ಆದರೆ ನಾಪತ್ತೆಯಾಗಿರುವ ಲಾರಿ ಹಾಗೂ ಚಾಲಕ ಅರ್ಜುನ್ ಮಾತ್ರ ಪತ್ತೆಯಾಗಿಲ್ಲ. ಹೀಗಾಗಿ ನಾಳೆ ಮತ್ತೊಂದು ಹೊಸ ರೂಪದ ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಮುಂದಾಗಿದೆ. ನಾಳೆ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ಹಾಕಿ ಕಾರ್ಯಾಚರಣೆ ನಡೆಸಲು ನಿರ್ಧರಿಸಲಾಗಿದೆ. ಇನ್ನು ಶಿರೂರು ಗುಡ್ಡ ಕುಸಿತದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಂತಹ ಹೋಟೆಲ್ನ ಅವಶೇಷಗಳು ಮಣ್ಣು ತೆಗೆಯುವಾಗ ಪತ್ತೆಯಾಗಿದೆ. ನದಿಯ ದಡದಲ್ಲಿ ಹೂತು ಹೋಗಿದ್ದ ಹೋಟೆಲ್ನಲ್ಲಿದ್ದ ಬಕೆಟ್, ಹೋಟೆಲ್ ಅಡಿಪಾಯ, ಗಿಡ ಮರಗಳು ಪತ್ತೆಯಾಗಿದೆ. ಇನ್ನು ಗುಡ್ಡ ಕುಸಿತವಾದ ಸ್ಥಳದಲ್ಲೇ ಮೊಕ್ಕಾಂ ಹೂಡಿರುವಂತಹ ಕೇರಳದ ಶಾಸಕ ಅರ್ಷಫ್ ಲಾರಿ ಹಾಗೂ ಅರ್ಜುನ್ ಪತ್ತೆಗಾಗಿ ಕಾದು ಕುಳಿತಿದ್ದಾರೆ. ಇದೇ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಶಾಸಕ ಅರ್ಷಫ್, ದಿನೇ ದಿನೇ ಆಶಾಭಾವನೆ ಹುಸಿಯಾಗ್ತಾ ಇದೆ. ಲಾರಿ ಸುಳಿವು ಸಿಕ್ಕರೂ ಲಾರಿಯನ್ನ ಮೇಲೆತ್ತಲು ಆಗ್ತಾ ಇಲ್ಲ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯಲಿದೆ. ಆದ್ರೆ ಲಾರಿ ಸಿಗುತ್ತೋ ಅರ್ಜುನ್ ಸಿಗ್ತಾನೋ ಗೊತ್ತಿಲ್ಲ. ತುಂಬಾ ಬೇಸರವಾಗಿ ಬಿಟ್ಟಿದೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಕೇರಳ ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಸಚಿವ ರಿಯಾಜ್ ಅಹಮದ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಲ್ಲದೆ ಜಿಲ್ಲಾಡಳಿತದೊಂದಿಗೆ ಸಭೆಯನ್ನು ನಡೆಸಿ ಘಟನೆ ಮತ್ತು ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಅಲ್ಲದೆ ಮೃತಪಟ್ಟ ಗ್ಯಾಸ್ ಟ್ಯಾಂಕರ್ನ ಚಾಲಕ ಶರವಣ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರ ನೀಡಿದಂತಹ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ನೀಡಿದ್ದಾರೆ. ಉಕ್ಕಿ ಹರಿತಾ ಇರುವ ಘಟಪ್ರಭಾ ನದಿಯ ಸೇತುವೆ ಮೇಲಿಂದ ಯುವಕನೊಬ್ಬ ಹಾರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಇದು ಬೆಳಗಾವಿಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಬಳಿ ನಡೆದಿದೆ. ಬೆಳಗಾವಿಯಲ್ಲಿ ಘಟಪ್ರಭೆಯ ಅಬ್ಬರಕ್ಕೆ ನದಿ ತೀರದ ಗ್ರಾಮಗಳು ಅಕ್ಷರಶಃ ನಲುಗಿ ಹೋಗಿವೆ. ಇನ್ನು ಮೂಡಲಗಿ ತಾಲೂಕಿನ ಮುಸುಗುಪ್ಪಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರಿ ಮಳೆಯಿಂದಾಗಿ ಹುನ್ನರಗಿ ಗ್ರಾಮಕ್ಕೆ ವೇದಗಂಗಾ ನದಿ ನೀರು ನುಗ್ಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದ ಜನ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಮಂಡ್ಯದ ಕೆಆರ್ಎಸ್ ಡ್ಯಾಂ ಭರ್ತಿ ಹಿನ್ನೆಲೆ ಕಾವೇರಿ ನದಿಗೆ 74,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು, ನಿಮಿಷಾಂಬ ದೇವಾಲಯದ ಬಳಿ ಪ್ರವಾಹದ ಭೀತಿ ಶುರುವಾಗಿದೆ. ಚಿಕ್ಕಮಗಳೂರಿನಲ್ಲಿ ನಿರಂತರ ಮಳೆಗೆ ನದಿಗಳು ಉಕ್ಕಿ ಹರಿತಾ ಇದ್ದು, ಎನ್ಆರ್ಪುರ ತಾಲೂಕಿನ ಮೆಣಸೂರು ಚೆಕ್ ಡ್ಯಾಂನಿಂದ ನೀರು ಹೊರಬಿಡಲಾಗುತ್ತಿದೆ. ಡ್ಯಾಂನ ಈ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದ್ದು, ಎನ್ಆರ್ಪುರ ತಾಲೂಕಿನ ಹುಯಿಗೆರೆ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಹೀಗಾಗಿ 3 ದಿನದಿಂದ ಕತ್ತಲಲ್ಲೇ ಇರುವ ಜನರಿಗೆ ವಿದ್ಯುತ್ ಒದಗಿಸಲು ಹರಿಯೋ ಹಳ್ಳದಲ್ಲಿ ಲೈನ್ ಮ್ಯಾನ್ ರವಿ ಈಜಿ ವಿದ್ಯುತ್ ದುರಸ್ತಿ ಮಾಡಿದ್ದಾರೆ. ಇತ್ತ ಹಾವೇರಿ ಜಿಲ್ಲೆಯಲ್ಲೂ ಮಹಾಮಳೆ ಅವಾಂತರ ಸೃಷ್ಟಿಸಿದೆ. ವರದಾ ನದಿ ಉಕ್ಕಿ ಹರಿತಿರೋದ್ರಿಂದ ಕರ್ನಾಟಕದ 2ನೇ ರಾಯರ ಮಠವಾದ ಹೊಸರೀತಿಯ ರಾಘವೇಂದ್ರ ಸ್ವಾಮಿಗಳ ಮಠ ಮುಳುಗಡೆಯಾಗಿತ್ತು. ಇದೀಗ 5 ದಿನಗಳ ಬಳಿಕ ನೀರು ಇಳಿಕೆಯಾಗಿದ್ದು, ಮಠದ ಸಾಮಗ್ರಿಗಳನ್ನು ಬೇರೆಡೆ ಸ್ಥಳಾಂತರ ಮಾಡಲಾಯಿತು.
ಕರಾವಳಿ ಹಾಗೂ ಸಹ್ಯಾದ್ರಿ ಸಾಲಿನಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಶರಾವತಿ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಿದೆ. ಲಿಂಗನಮಕ್ಕಿ ಜಲಾಶಯಕ್ಕೆ ಸುಮಾರು 65,000 ಕ್ಯೂಸೆಕ್ ನೀರು ಒಳಹರಿವಿದ್ದು 71ರಷ್ಟು ಜಲಾಶಯ ಭರ್ತಿಯಾಗಿದೆ. ಜಲಾಶಯದ ಮಟ್ಟ ನಿರೀಕ್ಷೆಗೂ ಮೀರಿ ತುಂಬಿರೋದ್ರಿಂದ ಅಧಿಕಾರಿಗಳು ಸಾಂಪ್ರದಾಯಿಕವಾಗಿ ಮೊದಲ ಪೂಜೆ ಸಲ್ಲಿಸಿದರು. ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗೋಣ. ಮುಡಾ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮುಡಾದಿಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಸೈಟ್ ಪಡೆದಿದ್ರು. 1984ರಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಎಚ್ಡಿಕೆ 2.333 ಚದುರ ಗಜ ನಿವೇಶನವನ್ನ ಪಡೆಯಲಾಗಿತ್ತು. ಕುಮಾರಸ್ವಾಮಿ ಸೈಟ್ ಪಡೆದ ಬಗ್ಗೆ ಸಚಿವ ಭೈರತಿ ಸುರೇಶ್ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಸೈಟ್ ಒತ್ತುವರಿ ಆಗಿದೆ ಅಂತ 2017ರಲ್ಲಿ ಮೂಡಾಗೆ ಪತ್ರ ಬರೆದಿದ್ರು. ಅಲ್ಲದೆ ಬದಲಿ ನಿವೇಶನವನ್ನ ಕೇಳಿದ್ರು ಅಂತ ಭೈರತಿ ಸುರೇಶ್ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಕುಮಾರಸ್ವಾಮಿ ಮಾತ್ರ ಅಲ್ಲ, ಜೆಡಿಎಸ್ ನಾಯಕರಾದ ಸಾರಾ ಮಹೇಶ್, ಜಿಟಿ ದೇವೇಗೌಡ ಕೂಡ ಮೂಡಾ ಸೈಟ್ ಪಡೆದಿದ್ದಾರೆ ಅಂತ ದಾಖಲೆಯ ಸಚಿವ ಭೈರತಿ ಸುರೇಶ್ ಬಿಡುಗಡೆ ಮಾಡಿದ್ದಾರೆ. ಇನ್ನು ಎಚ್ಡಿಕೆ ಮೂಡಾ ಹಗರಣದ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿ ಕಿಡಿಕಾರಿದ್ದಾರೆ. ಹಗರಣಗಳ ಆಳವೆಷ್ಟೋ ಉದ್ದವೆಷ್ಟೋ ತಿಳಿಯದು, ಇಲ್ಲಸಲ್ಲದ ಆರೋಪಗಳನ್ನ ಮಾಡಲು ಆರಂಭಿಸಿದ್ದಾರೆ. ಹಿಟ್ಲರ್ ವಾದಿಗಳ ಜೊತೆ ಫ್ಯೂಡಲ್ ವಾದಿಗಳು ಕೂಡ ಸೇರಿದ್ದಾರೆ. ಇವರೆಲ್ಲರ ಪಿತೂರಿಗಳನ್ನ ಎದುರಿಸ್ತೇನೆ ಅಂತ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಮೂಡಾ ಹಗರಣದಲ್ಲಿ ತಮ್ಮ ವಿಚಾರವನ್ನ ಕೇಳಿಬಂದಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ನನ್ನ ಹೆಸರನ್ನು ಏಕೆ ಸೇರಿಸುತ್ತಿದ್ದಾರೆ? ಅವರ ರಕ್ಷಣೆಗಾಗಿ ನನ್ನ ಹೆಸರನ್ನ ಬಳಕೆ ಮಾಡ್ತಿದ್ದಾರೆ. 1984ರಲ್ಲಿ ಸಿಐಟಿಬಿ ಮತ್ತು ಮೂಡಾ ಇರಲಿಲ್ಲ. ಆಗ ನನಗೆ 21,000 ಚದುರ ಅಡಿ ಕೊಟ್ಟಿದ್ರು ಅಂತ ಕಾಂಗ್ರೆಸ್ ನಾಯಕರ ಆರೋಪವನ್ನ ಎಚ್ಡಿಕೆ ತಳ್ಳಿ ಹಾಕಿದ್ದಾರೆ. ಮೈಸೂರು ಮುಡಾದಲ್ಲಿ ನಡೆದಿರುವ ಹಗರಣದ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಅಂತ ಗವರ್ನರ್ಗೆ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಹಂ ದೂರು ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಪತ್ನಿಯ ಹೆಸರಲ್ಲಿ 14 ಸೈಟ್ ಪಡೆದಿದ್ದಾರೆ. ಪರ್ಯಾಯ ನಿವೇಶನಗಳನ್ನೂ ಪಡೆದಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರು ನೀಡಲಾಗಿದೆ. ಇನ್ನು ಮೂಡಾ ಹಗರಣದ ಬಗ್ಗೆ ಸ್ವಪಕ್ಷದವರ ವಿರುದ್ಧವೇ ಬಿಜೆಪಿ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನದಲ್ಲಿ ಬಿಜೆಪಿ ಸರಿಯಾಗಿ ಹೋರಾಡಲಿಲ್ಲ, ಸಂಪೂರ್ಣವಾಗಿ ವಿಫಲವಾಗಿದೆ. ಸದನದಲ್ಲಿ ಸಿಕ್ಕ ಸಮಯ ಮತ್ತು ಅವಕಾಶವನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲಾಗದೆ ಇಡೀ ಅಧಿವೇಶನವನ್ನ ವ್ಯರ್ಥ ಮಾಡಿದ್ದಾರೆ. ಇದರಿಂದ ಆಡಳಿತ ಪಕ್ಷಕ್ಕೆ ಹೆಚ್ಚಿನ ಲಾಭವಾಗಿದೆ ಅಂತ ಬಿಜೆಪಿ ಸದಸ್ಯರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಬಾವಳಿ ಪೋಸ್ಟ್ ಹಾಕಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂಡಾ ಸೈಟ್ ವಿಚಾರವಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಪಾದಯಾತ್ರೆ ನಡೆಸೋದಕ್ಕೆ ದೋಸ್ತಿ ನಾಯಕರು ಸಜ್ಜಾಗಿದ್ದಾರೆ. ಮುಂದಿನ ಬುಧವಾರದಿಂದ ಒಟ್ಟು 8 ದಿನಗಳ ರೂಪುರೇಷೆ ಸಿದ್ಧಪಡಿಸಿರುವ ಬಿಜೆಪಿ ನಾಯಕರು ನೈಸ್ ರಸ್ತೆ ಜಂಕ್ಷನ್ನಲ್ಲಿರುವ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆಯನ್ನ ಆರಂಭಿಸಲಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಸಚಿವ ಸಂಪುಟ ಒಮ್ಮತದ ಒಪ್ಪಿಗೆಯನ್ನ ನೀಡಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ರಾಮನಗರ ಜಿಲ್ಲೆ ಬದಲು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಲಾಗಿದೆ. ಈಗಾಗಲೇ ಕಂದಾಯ ಇಲಾಖೆಯಿಂದ ಬದಲಾವಣೆ ಪ್ರಕ್ರಿಯೆ ಆರಂಭಗೊಳಿಸಲಾಗಿದೆ. ಈ ಮೂಲಕ ರಾಮನಗರ ಜಿಲ್ಲೆ ಹೆಸರು ಬದಲಿಸಿ ಎಚ್ಡಿಕೆಗೆ ಡಿಸಿಎಂ ಡಿಕೆಶಿ ಟಕ್ಕರ್ ಕೊಟ್ಟಿದ್ದಾರೆ. ಸರ್ಕಾರದ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ನಿರ್ಧಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯು ಕಿಡಿಕಾರಿದ್ದಾರೆ. ಈ ಭೂಮಿ ಇರೋ ತನಕ ರಾಮನಗರ ಹೆಸರು ತೆಗೆಯೋಕ್ಕಾಗಲ್ಲ. ಮೊದಲು ಅಲ್ಲಿ ಕಾನೂನು ವ್ಯವಸ್ಥೆಯನ್ನ ಸರಿ ಮಾಡಿ ಹೆಸರು ಬದಲಾಯಿಸಿದ್ರೆ ಅವರ ಪತನ ಶುರುವಾಯಿತು ಅಂತಾನೆ ಅರ್ಥ ಅಂತ ಹೇಳಿದ್ದಾರೆ. ಚಲಿಸ್ತಾ ಇದ್ದ ಕಾರಿನ ಮೇಲೆ ಬೃಹತ್ ಮರ ಬಿದ್ದ ಘಟನೆ ಬೆಂಗಳೂರಿನ ವಿಕ್ಟೋರಿಯಾ ಲೇಔಟ್ ಹಾಸ್ಮೆಟ್ ಸಿಗ್ನಲ್ ಬಳಿ ನಡೆದಿದೆ. ಅದೃಷ್ಟಕ್ಕೆ ಕಾರಿನ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮರ ಬಿದ್ದಿದ್ರಿಂದ ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿದೆ. ಮಕ್ಕಳ ಫುಡ್ ಪಾಕೆಟ್ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ವಿದೇಶಿ ಡ್ರಗ್ ಪೆಡ್ಲರ್ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು 6 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಆನ್ಲೈನ್ ಟ್ರೇಡಿಂಗ್ ಮಹಾ ದೋಖಾ ಬೆಳಕಿಗೆ ಬಂದಿದೆ. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮ ಒಂದರಲ್ಲೇ ಕೋಟಿಗಟ್ಟಲೆ ದೋಖಾ ನಡೆದಿದೆ. ದಾಯಿ ಆಪ್ ಹೆಸರಲ್ಲಿ ಸುಮಾರು 5 ಕೋಟಿಗೂ ಅಧಿಕ ಹಣವನ್ನು ವಂಚಿಸಲಾಗಿದೆಯಂತೆ. ಚಿತ್ರದುರ್ಗದ ಎಸ್ಜೆಎಂ ಕಾಲೇಜಿನಲ್ಲಿ ಹಾಲ್ ಟಿಕೆಟ್ ನೀಡಲು ಹಣ ಪಡೆದ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡಲು ಪ್ರತಿ ವಿದ್ಯಾರ್ಥಿಗೆ 20 ರೂಪಾಯಿ ಪಡೆದಿದ್ದಾರಂತೆ. ಹಣ ಪಡೆದು ಹಾಲ್ ಟಿಕೆಟ್ ನೀಡುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ.
ರಾಷ್ಟ್ರದಲ್ಲಿ ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ಅನ್ನೋದನ್ನ ನೋಡೋಣ ದೇಶಿ ಸುದ್ದಿಯಲ್ಲಿ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಸುಲ್ತಾನ್ಪುರದ ಕೋರ್ಟ್ಗೆ ಹಾಜರಾಗಿದ್ರು. ಬಳಿಕ ವಾಪಸ್ ತೆರಳುವಾಗ ರಸ್ತೆ ಬದಿಯಲ್ಲಿ ಚಪ್ಪಲಿ ಹೊಲಿತಾ ಇದ್ದ ವ್ಯಕ್ತಿಯನ್ನ ಮಾತಾಡಿಸಿದ್ದಾರೆ. ಅಂಗಡಿಯಲ್ಲಿ ಕೂತು ಕೆಲ ಹೊತ್ತು ಅವರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಬಳಿಕ ಅಲ್ಲಿಂದ ದೆಹಲಿಗೆ ವಾಪಸ್ಸಾಗಿದ್ದಾರೆ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹೈದರಾಬಾದ್ ಟ್ಯಾಂಕ್ ಬಂಡ್ ಬಳಿ ಇರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಿಂತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಒಡಿಶಾದ ಭುವನೇಶ್ವರ ರೈಲ್ವೆ ನಿಲ್ದಾಣದ ಸಮೀಪ ಗೂಡ್ಸ್ ರೈಲು ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ರೈಲಿನ 2 ಗೂಡ್ಸ್ ಬೋಗಿಗಳು ನಜ್ಜುಗುಜ್ಜಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದರೋಡೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ವ್ಯಕ್ತಿಯೊಬ್ಬ ಜೈಲಿನಿಂದ ಬಿಡುಗಡೆಗೊಂಡ ಕೆಲವೇ ಗಂಟೆಗಳಲ್ಲಿ ಮತ್ತೆ ಜೈಲು ಪಾಲಾಗಿದ್ದಾನೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹರ್ಷದ್ ಪಾಟುಂಕರ್ ಎಂಬಾತ ಜೈಲು ಸೇರಿದ್ದ. ಆದರೆ ಬಿಡುಗಡೆ ವೇಳೆ ಸಂಭ್ರಮಾಚರಣೆಯನ್ನ ಮಾಡಿದ್ದಕ್ಕೆ ಮತ್ತೆ ಬಂಧಿಸಿದ್ದಾರೆ ಪೊಲೀಸರು. ಬಜೆಟ್ನಲ್ಲಿ ಆಮದು ಸುಂಕ ಇಳಿಕೆ ಬೆನ್ನಲ್ಲೇ ಕಳೆದ 3-4 ದಿನಗಳಿಂದ ಚಿನ್ನ ಬೆಳ್ಳಿಯ ದರ ಸತತವಾಗಿ ಇಳಿತಾನೇ ಇದೆ. ಈ ಮೂಲಕ ಚಿನ್ನದ ದರ 3 ವಾರ, ಬೆಳ್ಳಿ ಬೆಲೆ 11 ವಾರಗಳ ಹಿಂದಿನ ದರಕ್ಕೆ ಸೇಲ್ ಆಗಿದೆ. ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಇನ್ನಷ್ಟು ಕಡಿಮೆಯಾಗೋ ಸಾಧ್ಯತೆ ಇದೆ. ವಿದೇಶಿ ಸುದ್ದಿಗಳಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಯುಎಸ್ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ಪತ್ನಿ ಮಿಚೆಲ್ ಒಬಾಮಾ ಯುಎಸ್ ಅಧ್ಯಕ್ಷೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರನ್ನ ಕೊನೆಗೂ ಅನುಮೋದಿಸಿದ್ದಾರೆ. ಆರಂಭದಲ್ಲಿ ಬೆಂಬಲ ಸೂಚಿಸಲು ಒಬಾಮಾ ದಂಪತಿ ಹಿಂದೇಟು ಹಾಕಿದ್ರು. ಹೀಗಾಗಿ ಈ ವಿಚಾರ ಅಮೆರಿಕ ರಾಜಕೀಯದಲ್ಲಿ ಹೊಸ ರೀತಿಯ ಚರ್ಚೆಯನ್ನು ಹುಟ್ಟುಹಾಕಿತ್ತು. ವಿಶ್ವದ ದೊಡ್ಡಣ್ಣ ಅಮೆರಿಕಕ್ಕೆ ತಲೆನೋವಾಗಿದ್ದ ಡ್ರಗ್ಸ್ ಲೋಕದ ಕುಖ್ಯಾತ ದೊರೆಗಳು ಕೊನೆಗೂ ಸೆರೆ ಸಿಕ್ಕಿದ್ದಾರೆ. ಸಿನಿಮಾ ಹಾಗೂ ವೆಬ್ ಸಿರೀಸ್ಗಳ ಕಾಲ್ಪನಿಕ ಕಥೆಯನ್ನೇ ಮೀರಿಸುವಂತಹ ಡ್ರಗ್ಸ್ ಸಾಮ್ರಾಜ್ಯವನ್ನ ಬಂಧಿತರು ಕಟ್ಟಿಕೊಂಡಿದ್ರು. ಮೆಕ್ಸಿಕೋ ದೇಶದ ಕುಖ್ಯಾತ ಸಿನಾಲೋವಾ ಕಾರ್ಟಲ್ ಗ್ಯಾಂಗ್ ಅಂತ್ಯವಾಗಿದೆ. ಎಲಾನ್ ಮಸ್ಕ್ ಪುತ್ರಿ ಲಿಂಗ ಪರಿವರ್ತನೆ ಬಳಿಕ ಸಾವನ್ನಪ್ಪಿದ್ದಾಳೆ ಅಂತ ಎಲ್ಲೆಡೆ ಸುದ್ದಿ ಹರಿದಾಡಿತ್ತು. ಆದರೆ ಸದ್ಯ ಹೊಸ ಸುದ್ದಿ ಹೊರಬಿದ್ದಿದ್ದು ಮಸ್ಕ್ ಪುತ್ರಿ ಸಾವನ್ನಪ್ಪಿಲ್ಲ ಅಂತ ಹೇಳಲಾಗ್ತಿದೆ. ಕರುನಾಡಿನ ಸಿರಿ ಸೌಂದರ್ಯದ ಸೊಬಗನ್ನ ಸಂಭ್ರಮಿಸುವ ಹಬ್ಬ ಇದು ನ್ಯೂಸ್ 18ನ ಕರುನಾಡ ಹಬ್ಬ. ಭರ್ಜರಿ ಮನರಂಜನೆಯೊಂದಿಗೆ ಹಸಿವನ್ನ ತಣಿಸೋದಿಕ್ಕೆ ಆಹಾರ ಮೇಳವೂ ಇದೆ. ಬನ್ನಿ ಜೊತೆಯಾಗಿ ಇವತ್ತಿನಿಂದ 3 ದಿನಗಳ ಕಾಲ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬ ನಡೆಯುತ್ತೆ. ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಸಂಭ್ರಮಿಸಿ.